ನಮಸ್ಕಾರ. ಚರಿತ್ರೆ ಮತ್ತೊಂದು ವಿಡಿಯೋಗೆ ನಿಮಗೆ ಪ್ರೀತಿಯ ಸ್ವಾಗತ. ಭಾರತ ಈಗ ಹೊಸ ಯೋಜನೆಗಳನ್ನ ಕೈಗೊಳ್ತಾ ಇದೆ. ಅಭಿವೃದ್ಧಿ ಪಥದತ್ತ ಗಂಭೀರ ಹೆಜ್ಜೆಯನ್ನ ಇಡ್ತಾ ಇದೆ. ಭಾರತದ ದಿಟ್ಟ ವರ್ತನೆ ಶತ್ರು ರಾಷ್ಟ್ರಕ್ಕೆ ತಲೆನೋವಾಗಿ ಪರಿಣಮಿಸಿದೆ. ಕಿಚ್ಚನ್ನ ಮತ್ತಷ್ಟು ಹೆಚ್ಚಿಸಲು ಭಾರತ ಹೊಸ ಜಲವಿದ್ಯುತ್ ಯೋಜನೆಗಳಿಗೆ ಕೈ ಹಾಕ್ತಾ ಇದೆ. ತನ್ನ ಪಶ್ಚಿಮ ನದಿಗಳ ನೀರನ್ನ ಗರಿಷ್ಠ ಮಟ್ಟದಲ್ಲಿ ಬಳಸಿಕೊಳ್ಳಲು ಸುಮಾರು 2600 ಕೋಟಿ ರೂಪಾಯಿ ಮೌಲ್ಯದ 2 ಪ್ರಮುಖ ಮೂಲಸೌಕರ್ಯ ಯೋಜನೆಗಳನ್ನ ಆರಂಭಿಸಿದೆ. ಇದು ಪಾಕಿಸ್ತಾನಕ್ಕೆ ನುಂಗಲಾರದ ವಿಷಯವಾಗಿದೆ. ಹಾಗಾದ್ರೆ ಈ 2 ಯೋಜನೆಗಳ ಹಿಂದೆ ಇರುವ ಭಾರತದ ನಿಜವಾದ ಪ್ಲಾನ್ ಏನು? ಪಾಕಿಸ್ತಾನ ಈ ಯೋಜನೆಗಳನ್ನ ನೋಡಿ ಯಾಕೆ ಆತಂಕಗೊಳ್ಳುತ್ತಾ ಇದೆ? 1960ರ ಸಿಂಧು ನದಿ ಒಪ್ಪಂದವನ್ನ ಅಮಾನತಿನಲ್ಲಿ ಇಟ್ಟಿರುವ ಭಾರತದ ಮುಂದಿನ ನಡೆ ಏನು? ನ್ಯಾಷನಲ್ ಹೈಡ್ರೋ ಎಲೆಕ್ಟ್ರಿಕಲ್ ಪವರ್ ಕಾರ್ಪೊರೇಷನ್ ಮೂಲಕ ಆರಂಭವಾಗಿರುವ ಈ ಯೋಜನೆ ಹೇಗಿದೆ? ಎಲ್ಲವನ್ನ ಡೀಟೇಲ್ ಆಗಿ ತೋರಿಸ್ತಾ ಹೋಗ್ತೀವಿ ನೋಡಿ. ಸ್ನೇಹಿತರೆ, ಸುಮಾರು 2600 ಕೋಟಿ ರೂಪಾಯಿ ಮೌಲ್ಯದ 2 ಯೋಜನೆಗಳು ಕಾರ್ಯಗತಗೊಂಡಿದೆ. ಮೊದಲನೇದಾಗಿ ಹಿಮಾಚಲ ಪ್ರದೇಶದಲ್ಲಿ ಕೈಗೆತ್ತಿಕೊಳ್ಳಲಾಗಿರುವ ಅತಿ ದೊಡ್ಡ ಯೋಜನೆ ಬಗ್ಗೆ ಮಾತನಾಡೋಣ. ಇದು ಚಿನಾಬ್ ಬಿಯಾಸ್ ಲಿಂಕ್ ಟನಲ್ ಪ್ರಾಜೆಕ್ಟ್. ಇದರ ಒಟ್ಟು ವೆಚ್ಚ ಸುಮಾರು 2350 ಕೋಟಿ ರೂಪಾಯಿ. ಹಿಮಾಚಲ ಪ್ರದೇಶದ ಲಾಹೌಲ್ ಸ್ಪಿತಿ ಭಾಗದ ಎತ್ತರ ಪ್ರದೇಶದಲ್ಲಿ ಈ ಯೋಜನೆ ನಿರ್ಮಾಣವಾಗ್ತಿದೆ. ಯೋಜನೆ ಪ್ರಕಾರ ಚಿನಾಬ್ ನದಿಯ ಉಪನದಿಯಾದ ಚಂದ್ರ ನದಿಯ ಹೆಚ್ಚುವರಿ ನೀರನ್ನ ಬಿಯಾಸ್ ನದಿ ಜಲನಯನ ಪ್ರದೇಶಕ್ಕೆ ತಿರುಗಿಸಲು ಸುಮಾರು 8.7 ಕಿಲೋಮೀಟರ್ ಉದ್ದದ ಸುರಂಗ ನಿರ್ಮಿಸಲಾಗ್ತಾ ಇದೆ. ಮೊದಲ ಹಂತದಲ್ಲಿ ನದಿಗೆ ಅಡ್ಡವಾಗಿ 19 ಮೀಟರ್ ಎತ್ತರದ ಬ್ಯಾರೇಜ್ ನಿರ್ಮಾಣವು ಸೇರಿದೆ. ಈ ಯೋಜನೆ ನಡೆಯುತ್ತಿರುವ ಪ್ರದೇಶ ಹಿಮಾಲಯದ ಅತ್ಯಂತ ಪ್ರಮುಖ ಕಾರ್ಯತಂತ್ರ ಪ್ರದೇಶವಾಗಿದೆ. ಇತ್ತೀಚಿನ ವರ್ಷಗಳಲ್ಲಿ ಭಾರತ ಅಲ್ಲಿ ರಸ್ತೆಗಳು, ಸುರಂಗಗಳು ಮತ್ತು ಇಂಧನ ಮೂಲ ಸೌಕರ್ಯಗಳನ್ನ ವೇಗವಾಗಿ ಅಭಿವೃದ್ಧಿ ಪಡಿಸ್ತಾ ಇದೆ. ಅಧಿಕಾರಿಗಳ ಪ್ರಕಾರ ಇದು ಕೇವಲ ಇಂಜಿನಿಯರಿಂಗ್ ಯೋಜನೆ ಮಾತ್ರವಲ್ಲ, ಪಶ್ಚಿಮ ನದಿಗಳ ನೀರನ್ನ ಭಾರತದ ಗರಿಷ್ಠ ಬಳಕೆಗೆ ತರುವ ದೊಡ್ಡ ಕಾರ್ಯತಂತ್ರವಾಗಿದೆ. ಪಾಕಿಸ್ತಾನಕ್ಕೆ ಹೋಗ್ತಾ ಇದ್ದ ನೀರನ್ನ ಈಗ ಭಾರತ ತನ್ನ ಬಳಕೆಗೆ ತರುತ್ತಿದೆಯಾ ಅನ್ನುವ ಅಭಿಪ್ರಾಯ ವ್ಯಕ್ತವಾಗಿದೆ. 1960ರಲ್ಲಿ ಭಾರತ ಮತ್ತು ಪಾಕಿಸ್ತಾನ ನಡುವೆ ಸಿಂಧು ಜಲ ಒಪ್ಪಂದ ಏರ್ಪಟ್ಟಿತ್ತು. ಇದರ ಪ್ರಕಾರ ಪೂರ್ವ ನದಿಗಳ ಮೇಲೆ ಭಾರತಕ್ಕೆ ಸಂಪೂರ್ಣ ಹಕ್ಕು ನೀಡಲಾಯಿತು. ಆದರೆ ಪಶ್ಚಿಮ ನದಿಗಳಾದ ಸಿಂಧು, ಜೀಲಂ ಮತ್ತು ಚಿನಾಬ್ ನದಿಗಳ ಮುಖ್ಯ ಬಳಕೆಯ ಹಕ್ಕು ಪಾಕಿಸ್ತಾನಕ್ಕೆ ನೀಡಲಾಯಿತು. ಆದರೆ ಇದಕ್ಕೊಂದು ಷರತ್ತು ಇತ್ತು. ಅದೇನೆಂದ್ರೆ ಭಾರತವು ಈ ನದಿಗಳ ಮೇಲೆ ರನ್ ಆಫ್ ದಿ ರಿವರ್ ಜಲವಿದ್ಯುತ್ ಯೋಜನೆಗಳನ್ನ ನಿರ್ಮಿಸಬಹುದು ಮತ್ತು ಕೆಲವು ಮಿತಿಯೊಳಗೆ ನೀರನ್ನ ಬಳಸಿಕೊಳ್ಳಬಹುದು ಎನ್ನುವುದಾಗಿತ್ತು. ಇಷ್ಟು ವರ್ಷಗಳಿಂದ ಭಾರತದ ಜಲ ತಜ್ಞರು ಮತ್ತು ನೀತಿ ನಿರೂಪಕರು ಹೇಳುತ್ತಿದ್ದ ವಿಷಯ ಏನಂದ್ರೆ, ಸಮರ್ಪಕ ಮೂಲಸೌಕರ್ಯ ಮತ್ತು ನೀರಿನ ನಿರ್ವಹಣಾ ವ್ಯವಸ್ಥೆಗಳ ಕೊರತೆಯಿಂದ ಅಪಾರ ಪ್ರಮಾಣದ ನೀರು ಬಳಕೆಯಾಗದೆ ಪಾಕಿಸ್ತಾನದ ಕಡೆ ಹರಿದು ಹೋಗ್ತಾ ಇದೆ ಎನ್ನುವುದಾಗಿ. ಹಾಗಾಗಿ ಈ ಹಿನ್ನೆಲೆಯಲ್ಲೇ ಈಗ ಚಿನಾಬ್ ಬಿಯಾಸ್ ಲಿಂಕ್ ಯೋಜನೆಯ ಮೂಲಕ ಹೆಚ್ಚುವರಿ ನೀರನ್ನ ಭಾರತದ ಬಳಕೆಗೆ ತಿರುಗಿಸಲಾಗುತ್ತಿದೆ. ಭವಿಷ್ಯದಲ್ಲಿ ಇದೇ ನೀರನ್ನ ಬಳಸಿ ವಿದ್ಯುತ್ ಉತ್ಪಾದನೆ ಮಾಡುವ ಮತ್ತೊಂದು ಯೋಜನೆಯೂ ಬರಲಿದೆ. ಸ್ನೇಹಿತರೆ, ಹಿಮಾಚಲ ಪ್ರದೇಶದ ಯೋಜನೆಯ ಜೊತೆಗೆ NHPC ಜಮ್ಮು ಮತ್ತು ಕಾಶ್ಮೀರದಲ್ಲೂ ಮತ್ತೊಂದು ಮಹತ್ವದ ಯೋಜನೆಯನ್ನ ಆರಂಭಿಸಿದೆ. ಅದೇ ಸುಮಾರು 268 ಕೋಟಿ ರೂಪಾಯಿ ವೆಚ್ಚದ ಸಲಾಲ್ ಜಲವಿದ್ಯುತ್ ಯೋಜನೆ. ಇದರ ಅಡಿಯಲ್ಲಿ ಬರುವ ಹೂಳೆತ್ತುವ ಮತ್ತು ಬೈಪಾಸ್ ಸುರಂಗ ನಿರ್ಮಾಣ ಕಾರ್ಯ ಪಾಕಿಸ್ತಾನ ನೆಗೆದು ಬೀಳುವಂತೆ ಮಾಡಿದೆ. ಯಾಕಂದ್ರೆ ಇದು ತಾಂತ್ರಿಕ ಮತ್ತು ರಕ್ಷಣಾತ್ಮಕ ದೃಷ್ಟಿಯಿಂದ ಬಹಳ ಪ್ರಮುಖ ಯೋಜನೆಯಾಗಿದೆ. ಪುಲ್ವಾಮಾ ಉಗ್ರ ದಾಳಿಯ ನಂತರ ಭಾರತ ಸಿಂಧು ಜಲ ಒಪ್ಪಂದವನ್ನ ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಿರುವುದಾಗಿ ಘೋಷಣೆ ಮಾಡಿತ್ತು. ಅದಾದ ಬಳಿಕ ಆರಂಭವಾದ ಮೊದಲ ಪ್ರಮುಖ ಕಾರ್ಯಾಚರಣೆಗಳಲ್ಲಿ ಇದು ಕೂಡ ಒಂದು. ಹಲವಾರು ದಶಕಗಳಿಂದ ಹಿಮಾಲಯದಿಂದ ಹರಿದು ಬರುವ ಚಿನಾಬ್ ನದಿ ಅಪಾರ ಪ್ರಮಾಣದ ಹೂಳನ್ನ ತನ್ನ ಜೊತೆ ತರ್ತಾ ಇತ್ತು. ಇದರಿಂದ ಜಲಾಶಯದ ಸಂಗ್ರಹ ಸಾಮರ್ಥ್ಯ ಕಡಿಮೆ ಆಗ್ತಾ ಇತ್ತು ಮತ್ತು ಟರ್ಬೈನ್ಗಳ ಕಾರ್ಯಕ್ಷಮತೆಗೂ ಹಾನಿ ಆಗ್ತಾ ಇತ್ತು. ಹೌದು, ಇಲ್ಲೊಂದು ಆಸಕ್ತಿಕರ ವಿಷಯವಿದೆ. ದಶಕಗಳ ಹಿಂದೆ ಈ ಅಣೆಕಟ್ಟು ನಿರ್ಮಿಸಿದಾಗ ಕೆಳಭಾಗದಲ್ಲಿ ಹೂಳು ಹೊರಹಾಕಲು ಸ್ಲೂಯಿಸ್ ಗೇಟ್ಗಳನ್ನ ನಿರ್ಮಿಸಲಾಗ್ತಾ ಇತ್ತು. ಆದರೆ ಆ ಸಮಯದಲ್ಲಿ ಸಿಂಧು ಜಲ ಒಪ್ಪಂದದ ಚರ್ಚೆಗಳ ವೇಳೆ ಬಂದ ಆಕ್ಷೇಪಣೆಗಳ ಕಾರಣದಿಂದ ಈ ಗೇಟ್ಗಳನ್ನ ಕಾಂಕ್ರೀಟ್ ಹಾಕಿ ಮುಚ್ಚಲಾಗಿತ್ತು. ಭಾರತದ ಅನೇಕ ತಜ್ಞರು ಅಂದಿನಿಂದಲೇ ಇದು ದೊಡ್ಡ ತಪ್ಪು ಅಂತ ಹೇಳ್ತಾ ಇದ್ರು. ಹೇಗೆ ಮಾಡಿದ್ರೆ ಅಣೆಕಟ್ಟಿನಲ್ಲಿ ಹೂಳು ತುಂಬಿ ಅದರ ಸಾಮರ್ಥ್ಯ ಹಾಳಾಗುತ್ತದೆ ಅಂತ ಅವರ ವಾದವಾಗಿತ್ತು. ಈಗ ಆ ಹಳೆ ತಪ್ಪನ್ನ ಸರಿಪಡಿಸುವ ಸಮಯ ಬಂದಿದೆ. ಹೊಸ 268 ಕೋಟಿ ರೂಪಾಯಿಯ ಬೈಪಾಸ್ ಸುರಂಗ ಯೋಜನೆಯ ಮೂಲಕ ನೀರನ್ನ ಅಗತ್ಯವಿದ್ದಾಗ ಬೇರೆಡೆಗೆ ತಿರುಗಿಸಲು ಮತ್ತು ಜಲಾಶಯದಲ್ಲಿ ಜಮೆಯಾಗುವ ಹೂಳನ್ನ ಹೊರಹಾಕಲು ಸಾಧ್ಯವಾಗುತ್ತೆ. ಪ್ರತಿ ವರ್ಷ 40 ರಿಂದ 50 ಮಿಲಿಯನ್ ಕ್ಯೂಬಿಕ್ ಮೀಟರ್ ಹೂಳನ್ನ ತೆರವುಗೊಳಿಸುವ ಗುರಿಯನ್ನ
NHPC ಹೊಂದಿದೆ. ಈ ಹೂಳೆತ್ತುವ ಕಾರ್ಯ ಮುಂದಿನ 4 ವರ್ಷಗಳ ಕಾಲ ನಡೆಯಲಿದೆ. ಡ್ಯಾಮ್ನ ಹೂಳು ತೆಗೆಯೋದು ಒಳ್ಳೆಯದೇ ಅಲ್ವಾ ಅನ್ನುವ ಪ್ರಶ್ನೆ ನಿಮ್ಮಲ್ಲಿ ಇರಬಹುದು. ಆದರೆ ಪಾಕಿಸ್ತಾನ ಇದಕ್ಕೆ ತುಂಬಾನೇ ವಿರೋಧ ವ್ಯಕ್ತಪಡಿಸ್ತಾ ಇದೆ. ಹೂಳು ತೆಗೆಯೋದ್ರಿಂದ ಭಾರತ ಹೆಚ್ಚು ನೀರನ್ನ ಸಂಗ್ರಹಿಸಿಕೊಳ್ಳಬಹುದು ಮತ್ತು ಪಾಕಿಸ್ತಾನಕ್ಕೆ ಕಡಿಮೆ ನೀರು ಸಿಗಬಹುದು ಎಂಬ ಆತಂಕ ಪಾಕಿಸ್ತಾನದ್ದಾಗಿದೆ. ಇದರ ಜೊತೆಗೆ ಕಾಲಕ್ಕೆ ಹೂಳನ್ನ ತೆರವುಗೊಳಿಸಿದ್ರೆ ಆ ಹೂಳು ನದಿಯ ಮೂಲಕ ಪಾಕಿಸ್ತಾನಕ್ಕೆ ಹೋಗುತ್ತೆ ಎಂಬ ಕಾರಣಕ್ಕೂ ಪಾಕಿಸ್ತಾನ ವಿರೋಧ ವ್ಯಕ್ತಪಡಿಸುತ್ತಾ ಬಂದಿದೆ. ಆದರೆ ಈಗ ಭಾರತ ಸಿಂಧೂ ಜಲ ಒಪ್ಪಂದವನ್ನ ಕಟ್ಟುನಿಟ್ಟಾಗಿ ಪಾಲಿಸುವ ಹಂತದಿಂದ ಹೊರಬಂದು ತನ್ನ ಹಿತಾಸಕ್ತಿಗೆ ಅನುಗುಣವಾಗಿ ಕ್ರಮ ಕೈಗೊಳ್ತಾ ಇದೆ. ಪಾಕಿಸ್ತಾನದ ಮಾತುಗಳಿಗೆ ಕ್ಯಾರೆ ಮಾಡ್ತಾ ಇಲ್ಲ. ಈ 2 ಯೋಜನೆಗಳಿಂದ ಜಮ್ಮು ಮತ್ತು ಕಾಶ್ಮೀರಕ್ಕೂ ತುಂಬಾನೇ ಲಾಭವಾಗಲಿದೆ. ಸಾವಿರಾರು ಉದ್ಯೋಗ ಅವಕಾಶಗಳು ಸೃಷ್ಟಿಯಾಗಲಿವೆ ಮತ್ತು ಉಚಿತ ವಿದ್ಯುತ್ ಪೂರೈಕೆಯೂ ಹೆಚ್ಚಾಗಲಿದೆ. ಕೇಂದ್ರ ಸರ್ಕಾರ ಪಶ್ಚಿಮ ನದಿಗಳ ಮೇಲೆ ಜಲ ವಿದ್ಯುತ್ ಮೂಲ ಸೌಕರ್ಯವನ್ನ ಬಲಪಡಿಸಲು ಶಾರ್ಟ್ ಟರ್ಮ್, ಮೀಡಿಯಂ ಟರ್ಮ್ ಮತ್ತು ಲಾಂಗ್ ಟರ್ಮ್ ಯೋಜನೆಗಳನ್ನ ರೂಪಿಸಿದೆ. ಪ್ರಸ್ತುತ NHPC ಪಶ್ಚಿಮ ನದಿಗಳಲ್ಲಿ ಸುಮಾರು 2519 ಮೆಗಾವ್ಯಾಟ್ ಜಲ ವಿದ್ಯುತ್ ಉತ್ಪಾದಿಸ್ತಾ ಇದೆ. ಇನ್ನು ಸುಮಾರು 3514 ಮೆಗಾವ್ಯಾಟ್ ಸಾಮರ್ಥ್ಯದ ಯೋಜನೆಗಳು ನಿರ್ಮಾಣದ ವಿವಿಧ ಹಂತಗಳಲ್ಲಿ ಇವೆ. ಇದರಿಂದ ಸ್ಥಳೀಯ ಜನರಿಗೆ ದೊಡ್ಡ ಮಟ್ಟದ ಆರ್ಥಿಕ ಲಾಭವಾಗಲಿದೆ. ಜಲ ವಿದ್ಯುತ್ ಯೋಜನೆಗಳು ಇರುವ ರಾಜ್ಯಗಳಿಗೆ ಉತ್ಪಾದನೆಯಾಗುವ ವಿದ್ಯುತ್ನಲ್ಲಿ 12% ಉಚಿತ ವಿದ್ಯುತ್ ನೀಡಲಾಗುತ್ತೆ. ಇದಲ್ಲದೆ ಪ್ರತಿಯೊಂದು ಪ್ರಮುಖ ಯೋಜನೆಯಿಂದ ಸುಮಾರು 5,000ದಿಂದ 6,000 ಜನರಿಗೆ ನೇರ ಹಾಗೂ ಪರೋಕ್ಷ ಉದ್ಯೋಗಾವಕಾಶಗಳು ಸೃಷ್ಟಿಯಾಗ್ತವೆ. ಅದರಲ್ಲಿ ಸುಮಾರು 80% ಉದ್ಯೋಗಗಳು ಸ್ಥಳೀಯ ಜನರಿಗೆ ಸಿಗ್ತವೆ. ಜಮ್ಮು ಮತ್ತು ಕಾಶ್ಮೀರದಲ್ಲಿ ಉತ್ಪಾದನೆಯಾಗುವ ಈ ಸ್ವಚ್ಛ ಹಾಗೂ ಹಸಿರು ಇಂಧನವನ್ನ ಭಾರತದ ವಿವಿಧ ಭಾಗಗಳಿಗೆ ಪೂರೈಸುವ ಯೋಜನೆಯೂ ಕೂಡ ಇದೆ. ಭಾರತದ ಈ ಕಾರ್ಯತಂತ್ರ ನಿಜಕ್ಕೂ ಗಮನಾರ್ಹವಾಗಿದೆ. ಸ್ನೇಹಿತರೆ, ಈ ಯೋಜನೆಗಳ ಮತ್ತೊಂದು ಪ್ರಮುಖ ಉದ್ದೇಶ ಅಂದ್ರೆ ಭಾರತ ಭವಿಷ್ಯದಲ್ಲಿ ನೀರಿನ ಮೇಲಿನ ತನ್ನ ತಂತ್ರಾತ್ಮಕ ಹಿಡಿತವನ್ನ ಇನ್ನಷ್ಟು ಬಲಪಡಿಸಿಕೊಳ್ಳುವುದು. ನೀರು ಮುಂದಿನ ದಿನಗಳಲ್ಲಿ ಅತ್ಯಂತ ಅಮೂಲ್ಯ ಸಂಪನ್ಮೂಲವಾಗಿದ್ದು ಅದನ್ನ ಸಮರ್ಪಕವಾಗಿ ಬಳಸಿಕೊಳ್ಳಲು ಭಾರತ ಈಗಲೇ ಸಿದ್ಧತೆ ನಡೆಸಿದೆ. ವಿಶೇಷವಾಗಿ ಹಿಮಾಲಯ ಪ್ರದೇಶದಲ್ಲಿ ನಿರ್ಮಾಣಗೊಳ್ಳುತ್ತಿರುವ ಸುರಂಗಗಳು ಮತ್ತು ಜಲವಿದ್ಯುತ್ ಯೋಜನೆಗಳು ಗಡಿಯ ಭಾಗಗಳಲ್ಲಿ ಭಾರತದ ಮೂಲಸೌಕರ್ಯ ಸಾಮರ್ಥ್ಯವನ್ನ ಹೆಚ್ಚಿಸ್ತಾ ಇದೆ. ಇದರಿಂದ ರಕ್ಷಣಾತ್ಮಕ ದೃಷ್ಟಿಯಿಂದಲೂ ಭಾರತಕ್ಕೆ ಲಾಭವಾಗಲಿದೆ. ಈ ಯೋಜನೆಗಳಿಂದ ಉತ್ತರ ಭಾರತದ ಹಲವು ರಾಜ್ಯಗಳಿಗೆ ಹೆಚ್ಚುವರಿ ವಿದ್ಯುತ್ ಪೂರೈಕೆ ಸಾಧ್ಯವಾಗಲಿದೆ. ಕೈಗಾರಿಕೆಗಳು, ಕೃಷಿ ಮತ್ತು ನಗರ ಪ್ರದೇಶಗಳ ಅಭಿವೃದ್ಧಿಗೆ ಸಹಾಯವಾಗುತ್ತೆ. ಜಲವಿದ್ಯುತ್ ಉತ್ಪಾದನೆ ಹೆಚ್ಚಾಗೋದ್ರಿಂದ ಕಲ್ಲಿದ್ದಲು ಮತ್ತು ಇತರೆ ಇಂಧನಗಳ ಮೇಲಿನ ಅವಲಂಬನೆ ಕಡಿಮೆಯಾಗಲಿದೆ. ಹೀಗಾಗಿ ಇದು ಪರಿಸರ ಸ್ನೇಹಿ ಮತ್ತು ಹಸಿರು ಇಂಧನ ಅಭಿವೃದ್ಧಿಯ ಭಾಗವಾಗಿಯೂ ಪರಿಗಣಿಸಲಾಗುತ್ತೆ. ಸ್ಥಳೀಯ ಮಟ್ಟದಲ್ಲೂ ಈ ಯೋಜನೆಗಳಿಂದ ಸಾಕಷ್ಟು ಬದಲಾವಣೆ ಆಗಲಿದೆ. ರಸ್ತೆ, ಸೇತುವೆ ಸಂಪರ್ಕ ವ್ಯವಸ್ಥೆ ಮತ್ತು ಸಣ್ಣ ವ್ಯಾಪಾರಗಳ ಅಭಿವೃದ್ಧಿಗೆ ಇವು ನೆರವಾಗಲಿದೆ. ಹೋಟೆಲ್, ಸಾರಿಗೆ ಮತ್ತು ಪ್ರವಾಸೋದ್ಯಮ ಕ್ಷೇತ್ರಗಳಿಗೂ ಪರೋಕ್ಷ ಲಾಭ ಸಿಗುವ ಸಾಧ್ಯತೆ ಇದೆ. ಈಗಾಗಲೇ ಹೇಳಿರುವಂತೆ ಸಾವಿರಾರು ಉದ್ಯೋಗಾವಕಾಶಗಳು ಸೃಷ್ಟಿಯಾಗಲಿದ್ದು ಸ್ಥಳೀಯ ಯುವಕರಿಗೆ ಕೆಲಸದ ಅವಕಾಶಗಳು ಹೆಚ್ಚಾಗಲಿವೆ. ಇನ್ನೊಂದು ಪ್ರಮುಖ ವಿಚಾರ ಏನಂದ್ರೆ ಭಾರತ ಈಗ ನಮ್ಮ ನೀರನ್ನ ನಾವು ಬಳಸ್ತಾ ಇದ್ದೀವಿ ಅನ್ನುವ ದಿಟ್ಟ ನಿಲುವಿನತ್ತ ಸ್ಪಷ್ಟವಾಗಿ ಸಾಕ್ತಾ ಇದೆ. ಇಷ್ಟು ವರ್ಷ ಬಳಕೆಯಾಗದೆ ಪಾಕಿಸ್ತಾನದ ಕಡೆಗೆ ಹರಿದು ಹೋಗ್ತಾ ಇದ್ದ ನೀರನ್ನ ಈಗ ದೇಶದ ಒಳನಾಡು ಅಭಿವೃದ್ಧಿಗೆ ಬಳಸುವ ಪ್ರಯತ್ನ ನಡೆಸ್ತಾ ಇದೆ. ತಜ್ಞರ ಪ್ರಕಾರ ಮುಂದಿನ ದಿನಗಳಲ್ಲಿ ಚಿನಾಬ್, ಜೇಲಂ ಮತ್ತು ಸಿಂಧೂ ನದಿಗಳ ಮೇಲೂ ಇನ್ನಷ್ಟು ರನ್ ಆಫ್ ದಿ ರಿವರ್ ಯೋಜನೆಗಳು ಬರಬಹುದೆಂಬ ಸಾಧ್ಯತೆ ಇದೆ. ಒಟ್ಟಲ್ಲಿ ಹೇಳೋದಾದ್ರೆ ಈ ಯೋಜನೆಗಳು ಕೇವಲ ಜಲವಿದ್ಯುತ್ ಯೋಜನೆಗಳಾಗಿ ಭಾಸವಾಗ್ತಿಲ್ಲ. ನೀರಿನ ಭದ್ರತೆ, ಇಂಧನ ಭದ್ರತೆ, ಆರ್ಥಿಕ ಅಭಿವೃದ್ಧಿ ಮತ್ತು ರಾಷ್ಟ್ರೀಯ ಕಾರ್ಯತಂತ್ರ ಈ 4 ಒಟ್ಟಿನಲ್ಲಿ ಗಮನದಲ್ಲಿಟ್ಕೊಂಡು ರೂಪಿಸಲಾಗುತ್ತಿರುವ ದೊಡ್ಡ ಯೋಜನೆಗಳಾಗಿವೆ. ಭಾರತದ ಈ ಹೊಸ ಯೋಜನೆಗಳ ಕುರಿತು ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.